ನಿದ್ದೆ ಮಂಪರು 3 ಜನರ ಸಾವಿಗೆ ಕಾರಣ ಆಗಿದೆ. ಬೆಳ್ಳಂಬೆಳಗ್ಗೆ ನಿದ್ದೆ ಮಂಪರ್ನಲ್ಲಿ ಆಗಿರುವಂತಹ ಅಪಘಾತ 3 ಜನ ದುರ್ಮರಣ ಹೊಂದಿದ್ದಾರೆ. ನೋಡಿ, ಒಂದು ಈ ನಿದ್ದೆ ಮಂಪರ್ನಲ್ಲಿ ಗಾಡಿ ಓಡಿಸೋದು ಎಷ್ಟು ಡೇಂಜರ್ ಅಂದರೆ, ಶಿವಮೊಗ್ಗದ ಗೋಂದಿ ಚಟ್ನಹಳ್ಳಿ ಗ್ರಾಮದ ಬಳಿ ನಡೆದಿರುವಂತಹ ಭೀಕರ ಅಪಘಾತ. ನಿದ್ದೆ ಮಂಪರ್ನಲ್ಲಿದ್ದ ಚಾಲಕ ಮರಕ್ಕೆ ಡಿಕ್ಕಿ ಹೊಡಿತಾನೆ. ಅಸಾದುಲ್ಲಾ 35 ವರ್ಷ, ಸಾದಿಕ್ 31 ವರ್ಷ, ಫೈರೋಜ್ 33 ವರ್ಷ, 3 ಜನ ಗೂಡ್ಸಲ್ಲಿರ್ತಾರೆ. ಗೂಡ್ಸ್ ವಾಹನದಲ್ಲಿ ತಮ್ಮೂರಿಗೆ ವಾಪಸ್ಸಾಗುವಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ. ಬಾಳೆಹೊನ್ನೂರು ಬಳಿ ಕಾರ್ಪೆಂಟರ್ ಕೆಲಸ ಮುಗಿಸಿ ವಾಪಸ್ ತಮ್ಮೂರಿಗೆ ಹೋಗ್ತಾ ಇದ್ರು. ತಾವರೆ ಚಟ್ನಹಳ್ಳಿ ಗ್ರಾಮಕ್ಕೆ ಹಿಂದಿರುಗ್ತಾ ಇದ್ರು ಕಾರ್ಮಿಕರು. ಇವತ್ತು ಒಂದು ನಿದ್ದೆ ಮಂಪರ್ನಲ್ಲಿ ಆಗಿರುವಂತಹ ಒಂದು ಅನಾಹುತ ಇದು. ಅಸಾದುಲ್ಲಾ, ಸಾದಿಕ್ಕು ಮತ್ತು ಫೈರೋಜ್ 3 ಜನ ಒಂದೇ ಗೂಡ್ಸ್ ವಾಹನದಲ್ಲಿ ಹೋಗ್ತಾ ಇದ್ರು. ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ತಮ್ಮೂರಿಗೆ ವಾಪಸ್ಸು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂತಹ ಅನಾಹುತ. ಅಂದರೆ ಸಹಜವಾಗಿ ಚಾಲಕರು, ಗಾಡಿಯನ್ನು ಓಡಿಸೋರು, ಅವರು ಗೂಡ್ಸ್ ಓಡಿಸ್ಲಿ, ಲಾರಿ ಓಡಿಸ್ಲಿ, ಯಾರೇ ಓಡಿಸ್ಲಿ, ನಿದ್ದೆ ಮಂಪರ್ನಲ್ಲಿದ್ದಂಥ ಸಂದರ್ಭದಲ್ಲಿ ಸೈಡಿಗೆ ಹಾಕಿ ಒಂದು ಟೀ ಕುಡಿದೋ ಸ್ವಲ್ಪ ಹೊತ್ತು ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗುವಂಥ ಸಂಪ್ರದಾಯಗಳನ್ನೇ ಇಟ್ಕೊಂಡಿರ್ತಾರೆ. ಆದರೆ ಕೆಲವರು ಹಂಗಿಲ್ಲ, ತಮ್ಮ ಪಾಡಿಗೆ ತಾವು ಹೋಗ್ತಾ ಇರ್ತಾರೆ. ನಿದ್ದೆ ಬಂದರೂ ಕೂಡ ಹೋಗ್ತಾನೆ ಇರ್ತಾರೆ. ಈಗ ನೋಡಿ, ಅನಾಹುತ ದೊಡ್ಡ ಮಟ್ಟದಲ್ಲಿ ಆಗಿದೆ. ಇದು